ಪ್ರೇಮಣಿ ಸೀರಿಯಲ್ ಹಾದಿ ಬೀದಿಯಲ್ಲಿ ಚೀತು ಅಂತ ಊಗಿಸಿದ ಜನ. ರಿಷಿ ಮಾನ 3 ಕಾಸಿಗೆ ಹರಾಜು. ಪ್ರೇಮಣಿಯರ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. 2ನೇ ಬಾರಿ ಸಾಹಿತ್ಯ ಮದುವೆ ನಿಂತು ಹೋಗಿದೆ. ಮದುವೆ ಗಂಡು ರಿಷಿಯನ್ನು ಮದುವೆ ಮಂಟಪದಿಂದ ಕರ್ಣ ಕಿಡ್ನಾಪ್ ಮಾಡಿದ್ದಾನೆ. ಸೌಜನ್ಯ ಎಂಬ ಯುವತಿಗೆ ಮೋಸ ಮಾಡಿದ ಇದೀಗ ಸಾಹಿತ್ಯಗೂ ಮೋಸ ಮಾಡಲು ಹೊರಟಿರುವ ರಿಷಿ ಮಾನ್ಯವನ್ನು ಬಿಡಲು ಬೀದಿಯಲ್ಲಿ 3 ಕಾಸಿಗೆ ಹಾಕುತ್ತಿದ್ದಾನೆ ಕರ್ಣ. ರಿಷಿಗೆ ಕರ್ಣ ಕೊಟ್ಟ ಶಿಕ್ಷೆಯನ್ನು ಮದುವೆ ಗಂಡು ರಿಷಿ ಬಟ್ಟೆ ಬಿಚ್ಚಿಸಿ ಬರೀ ಪಂಚೆಯಲ್ಲಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸಿದ್ದಾನೆ ಕರ್ಣ. ನಾನು ಪಾಪಿ, ಹೆಣ್ಮಕ್ಕಳನ್ನು ಕೆಳಗೆ ಕಂಡು ತಪ್ಪು ಮಾಡಿದ್ದೇನೆ, ಹೆಣ್ಮಕ್ಕಳಿಗೆ ಮೋಸ ಮಾಡಿದ್ದೇನೆ, ತೂ ಅಂತ ಮುಖಕ್ಕೆ ಉಗಿರಿ ನನಗೆ ಹೊಡೆಯಿರಿ ಅಂತ ಸ್ಲೇಟ್ನಲ್ಲಿ ಬರೆದು ಅದನ್ನು ರಿಷಿ ಕುತ್ತಿಗೆಗೆ ಹಾಕಿ ಬೀದಿಯ ಮೆರವಣಿಗೆ ಮಾಡುತ್ತಿದ್ದಾನೆ. ಚೀತು ಅಂತ ಉಗಿದಿದ್ದಾರೆ ಜನ. ರಿಷಿಗೆ ತದುಕುತ್ತಿರುವ ಜನ. ಸ್ಲೇಟ್ ಬರೆದಿದ್ದನ್ನು ಓದಿದ ಜನ ರಿಷಿಗೆ ಚೀತು ಅಂತ ಉಗಿದು ಉಪ್ಪಿನಕಾಯಿ ಹಾಕುತ್ತಿದ್ದಾರೆ. ಕೆಲವರಂತೂ ಅದರಲ್ಲೂ ಮಹಿಳಾ ಮಣಿಗಳಂತೂ ರಿಷಿ ಕಪ್ಪಳಕ್ಕೆ 4 ಬಿಗಿಯುತ್ತಿದ್ದಾರೆ. ಹೆಣ್ಮಕ್ಕಳಿಗೆ ಮೋಸ ಮಾಡ್ತೀಯ, ನಿನ್ನಿಂದ ನಾವು ನೆಮ್ಮದಿಯಾಗಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಹುಡುಗಿಯರು ರಿಷಿಗೆ ತದುಕುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ ಕರ್ಣ ಹಾಗೂ ಭರತ್ ನಗುತ್ತಿದ್ದಾರೆ. ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾಳ ಸಾಹಿತ್ಯ. ಕರ್ಣನಿಂದಾಗಿ 2ನೇ ಬಾರಿ ಸಾಹಿತ್ಯ ಮದುವೆ ನಿಂತಿದೆ. ತಪ್ಪು ಮಾಡದಿದ್ದರೂ ಅಮಾಯಕಿ ಸಾಹಿತ್ಯಳ ಮದುವೆ 2ನೇ ಬಾರಿ ಮುರಿದು ಹೋಗಿದೆ. ಚುಚ್ಚು ಮಾತುಗಳಿಂದ ಬೇಸತ್ತಿರುವ ಸಾಹಿತ್ಯ ಕಠಿಣ ನಿರ್ಧಾರಕ್ಕೆ ತೆಗೆದುಕೊಳ್ತಾಳ. ಮದುವೆ ಆಗಲಬಾರದು ಅಂತ ಗಟ್ಟಿ ಮನಸ್ಸು ಮಾಡ್ತಾಳ ಸಾಹಿತ್ಯ ಎಂಬುದೇ ಸದ್ಯದ ಕುತೂಹಲ. ಸಾಹಿತ್ಯ ಸತ್ಯ ಗೊತ್ತಾಗುವುದು ಯಾವಾಗ? ರಿಷಿ ಮೋಸಗಾರ ಎಂಬ ಸತ್ಯ ಸಾಹಿತ್ಯಗೆ ಗೊತ್ತಾಗುತ್ತಾ 2ನೇ ಬಾರಿ ವಿವಾಹ ಮದುವೆಯಾಗುವುದು ನಿಲ್ಲಿಸ್ತಾಳ. ಇಮೇಜ್ ದಯಾನಂದ್. ಇಲ್ಲಿ ಮಾತಿದ್ದರೆ ಇಮೇಜ್ ಮುಖ್ಯ ಅಂತ ಹೇಳುವ ವ್ಯಕ್ತಿ ದಯಾನಂದ್ ಇದ್ದೀಪ. ದಯಾನಂದ್ಗೆ ಸ್ವಂತ ಮಗ ರಿಷಿ ಮೋಸಗಾರ ಸೌಜನ್ಯ ಎಂಬ ಯುವತಿಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದರೆ ಏನಾಗಬಹುದು ಎಂಬುದು ಸದ್ಯದ ಸಸ್ಪೆನ್ಷನ್ ಆಗಿದೆ. ಅಶ್ವಿನಿ ಸಾಹಿತ್ಯ ಆಗಿ ಸ್ಪಂದನ ಸೋಮಣ್ಣ, ದಯಾನಂದ್ ಆಗಿ ನಾಗೇಂದ್ರ ಶಾ, ವಿಶ್ವನಾಥ್ ಆಗಿ ಸುಚೇಂದ್ರ ಪ್ರಸಾದ್ ನಟಿಸುತ್ತಿರುವ ತಾರಾಬಳಂಗಳ ಹೇಮಾ ಪ್ರಭಾತ್, ಅನುಷ್ ರಾವ್ ಇದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.